ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಕರಾವಳಿಯ ಬಿಜೆಪಿ ಶಾಸಕ ಸಿಎಂ ಮಾತಿಗೆ ಮರಳಾಗಿದ್ದಾರೆ. ಡಿಕೆಶಿ ಮಾತಿಗೆ ಮರುಳಾಗಿ ಅಡ್ಡ ಮತದಾನ ಮಾಡಿದ್ದಾರೆ. ವೈರಲ್ ಪೋಸ್ಟ್ ಬಗ್ಗೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಪರಿಷತ್ ಚುನಾವಣೆ ವಿಚಾರ ಸಂಬಂಧವಾಗಿ ಭಾರಿ ತಲೆನೋವು ಆಗ್ಬಿಟ್ಟಿದೆ. ಬಿಜೆಪಿ ಮತ್ತು ಜೆಡಿಎಸ್ ಪಾಲಿಗಂತೂ ದೊಡ್ಡ ಪಾಠವನ್ನೇ ಕಲಿತುಬಿಟ್ಟಿದ್ದಾರೆ. ಅದರ ಮಧ್ಯೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತಾ ಇದೆ. ಕರಾವಳಿಯ ಬಿಜೆಪಿಯ ಶಾಸಕ ಸಿಎಂ ಮಾತಿಗೆ ಮರಳಾಗಿದ್ದಾರೆ. ಡಿಕೆಶಿ ಮಾತಿಗೆ ಮರಳಾಗಿ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ವೈರಲ್ ಪೋಸ್ಟ್ ಬಗ್ಗೆ ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇದೆ. ಕರಾವಳಿಯ ಬಿಜೆಪಿ ಶಾಸಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಮರಳಾಗಿ ಅಡ್ಡ ಮತದಾನ ಅಂತ ಹೇಳಿ ಪ್ರಶ್ನೆ ಹಾಕಿ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಬೇಕಾದ ಹಾಗೆ ಕಾಮೆಂಟ್ಗಳು ಕೂಡ ಬರ್ತಾ ಇದೆ ಅಲ್ಲಿ. ಈಗಾಗಲೇ ಬಿಜೆಪಿಗೆ ದೊಡ್ಡ ತಲೆನೋವು, ದೊಡ್ಡ ಪಾಠ ಕಲಿಸ್ಬಿಟ್ಟಿದ್ದಾರೆ ನಮ್ಮಲ್ಲೇ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಯಾರು ಮಾಡಿದ್ರು ಅಂತ ಹೇಳಿ ಸಮಿತಿ ಬೇರೆ ಮಾಡಲಾಗಿದೆ. ಅದರ ಮಧ್ಯೆ ಈಗ ಬಿಜೆಪಿ ಶಾಸಕರೊಬ್ಬರು ಈ ರೀತಿಯಾಗಿ ಬಿಜೆಪಿಲೇ ಅಂದುಕೊಂಡಿದ್ಯಾರು ಹೆಬ್ಬಾರವರು ಅಷ್ಟೇ, ಸೋಮಶೇಖರ್ ಹೊರತುಪಡಿಸಿದ ಹಾಗೆ ಎಲ್ಲರೂ ಕೂಡ ನಮ್ಮವರೇ ಅಂತ ಹೇಳಿ ಭಾವಿಸಿದ್ರು. ಈಗ ನೋಡಿದ್ರೆ ಇದೊಂದು ಪೋಸ್ಟ್ ಬೇರೆ ವೈರಲ್ ಆಗ್ತಾ ಇದೆ. ಕರಾವಳಿಯ ಬಿಜೆಪಿಯ ಶಾಸಕನ ವಿರುದ್ಧವಾಗಿ ಇದಕ್ಕೆ ಹೇಗೆ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ ನೋಡಬೇಕಾಗಿದೆ. ಕರಾವಳಿಯ ಬಿಜೆಪಿ ಶಾಸಕ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಯಾಕೆಂತಂದ್ರೆ ಅವರ ವಿರುದ್ಧವಾಗಿ ಈ ರೀತಿಯಾಗಿ ಬಹಳಷ್ಟು ಅಂದ್ರೆ ಕರಾವಳಿಯ ಬಿಜೆಪಿ ಶಾಸಕ ಸಿಎಂ ಮಾತಿಗೆ ಮರಳಾಗಿದ್ದಾರೆ ಅನ್ನುವಂಥ ಪೋಸ್ಟ್ ಏನು ವೈರಲ್ ಆಗ್ತಾ ಇದೆ. ಸೊ ನೋಡಬೇಕು.